ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ. ಇತ್ತೀಚೆಗೆ ICAI ಎಕ್ಸಾಮ್ ರಿಸಲ್ಟ್ ಬಂದಿದೆ. ಮೇ ಬಿ 2 ಡೇಸ್ ಆರ್ 3 ಡೇಸ್ ಆಗಿರ್ಬೋದು ಅಷ್ಟೇ ರಿಸಲ್ಟ್ ಬಂದು. ಕೆಲವೊಬ್ಬರು ಸ್ಟೂಡೆಂಟ್ ನನಗೆ ಮೆಸೇಜ್ ಮಾಡಿದರು. ಅಂದರೆ ದೇ ಹ್ಯಾವ್ ಕ್ಲಿಯರ್ಡ್ ಎಕ್ಸಾಮ್ ವಿತ್ ಡಿಸ್ಟಿಂಕ್ಷನ್. ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಎಕ್ಸಾಮ್ಷನ್ ಬಂದಿದೆ. ಹಾಗೆ ಇನ್ನೂ ಒಬ್ಬರು ವಿದ್ಯಾರ್ಥಿ ಕಾಲ್ ಮಾಡಿದರು ಆ್ಯಂಡ್ ಅವರು ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡೆ ಅವರ ಫೌಂಡೇಶನ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೂ ಒಂದು ಮೆಸೇಜ್ ಬಂದಿತ್ತು ನನಗೆ ಯೂಟ್ಯೂಬಲ್ಲಿ. ನಾನು 3 ಅಟೆಂಪ್ಟ್ಸ್ ಕೊಟ್ಟಿದ್ದೀನಿ ಆ್ಯಂಡ್ ಇದು ಥರ್ಡ್ ಅಟೆಂಪ್ಟ್ ಇತ್ತು. ಥರ್ಡ್ ಅಟೆಂಪ್ಟ್ ಕೂಡ 2 ಗ್ರೂಪ್ ಫೇಲ್ ಆಗಿಬಿಟ್ಟಿದೆ. ನನಗೆ ಬಹಳ ನೋವಾಗ್ತಿದೆ, ಬೇಜಾರಾಗ್ತಿದೆ ಅನ್ನೋವಂಥ ಒಂದು ಮೆಸೇಜ್ ಇತ್ತು. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೂಡ ಇವರಿಗೆ ಮೋಟಿವೇಟ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇನ್ ದಿಸ್ ರಿಗಾರ್ಡ್, ನೀವು ಎಕ್ಸಾಮ್ ಬರಿತಾ ಇದ್ದೀರಾ ಅಂತಂದರೆ ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ನೀವು ಟೈಮ್ ಮ್ಯಾನೇಜ್ ಮಾಡಬೇಕಾಗತ್ತೆ, ನಿಮ್ಮ ಪ್ಲ್ಯಾನ್ಸ್ ಯಾವ ಥರ ಮಾಡ್ಕೊಳ್ಬೋದು, ಆ್ಯಂಡ್ ನನ್ನ ಪ್ಲ್ಯಾನ್ಸ್ ಯಾವ ಥರ ಇತ್ತು ನಾನು ಎಕ್ಸಾಮ್ ಬರಿಬೇಕಾದ್ರೆ ಅನ್ನುವಂಥ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನೀವು 6 ತಿಂಗಳು ಕುತ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಅಥವಾ ವರ್ಷ ಕುತ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಬೋದು. ಫೈನಲ್ ಆಗಿ ಅಂತ ಬಂದಾಗ ಆ ಎಕ್ಸಾಮ್ ಹಾಲಲ್ಲಿ ಆ 3 hours ಇರುತ್ತಲ್ಲ ಟೈಮು, ಒಂದು ಸಬ್ಜೆಕ್ಟ್ ಬರಿಬೇಕಾದ್ರೆ ಅಲ್ಲಿ ಯಾವ ರೀತಿ ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಇಲ್ವಾ ಅನ್ನುವಂಥದ್ದು ಒಂದು ಮೆಜಾರಿಟಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಆ 3 hours ಪರ್ಫಾರ್ಮೆನ್ಸ್. ನೀವು ಚೆನ್ನಾಗಿ ಓದಿ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ಅದು ಅಷ್ಟೆಲ್ಲ ಪ್ರಿಪ್ರೇಷನ್ಸ್ ಕೂಡ ಯೂಸ್ಲೆಸ್ ಆಗಿಬಿಡತ್ತೆ, ನಿಮಗೆ ರಿಸಲ್ಟ್ ಬರೋಲ್ಲ. ಸೊ ಹಾಗಾಗಿ ನೀವು ಲೈಕ್ 3 hours ಇದೆ ಅಂತಾರೆ ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ಬೋದು ಅನ್ನೋಂಥ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಈಗ ಸ್ಟಾರ್ಟಿಂಗ್ ಅಂತ ಬರೋದಾದರೆ, ಇವಾಗ ನೀವು ಎಕ್ಸಾಮ್ ದಿನ ಸಾಮಾನ್ಯವಾಗಿ ಮಧ್ಯಾಹ್ನ ಇರುತ್ತಲ್ವ ಎಕ್ಸಾಮ್, ICAI ಎಕ್ಸಾಮ್. ಸೊ ನಾನೇನು ಮಾಡ್ತಿದ್ದೆ ಅಂತಂದರೆ, ಫಸ್ಟ್ ಡೇ ಎಕ್ಸಾಮ್ ಅಂತ ಬಂದಾಗ ಅಟ್ಲೀಸ್ಟ್ 1 hour ಮುಂಚೆನೇ ಹೋಗ್ಬಿಡ್ತಿದ್ದೆ ಎಕ್ಸಾಮ್ ಸೆಂಟರ್ ಹತ್ರ. ಸೊ ದಟ್ ಬೆಂಗಳೂರು ಟ್ರಾಫಿಕ್ ಯಾವ ಥರ ಇರುತ್ತೆ ಗೊತ್ತಲ್ಲ, ಏನಾದರೂ ಟ್ರಾಫಿಕ್ ಜಾಮ್ ಆಯಿತು, ಡಿಲೇ ಆಯಿತು, ನಾನೇನಾದರೂ ಇನ್ ಕೇಸ್ ಲೇಟ್ ಆಗೋದೆ ಅಂದರೆ ಅದು ಪೂರ್ತಿ ಪ್ಯಾನಿಕ್ ಆಗಿಬಿಡುತ್ತೆ. ಆ ಮೈಂಡ್ ಸೆಟ್ಟಲ್ಲೇ ಮತ್ತೆ ಎಕ್ಸಾಮ್ ಹಾಲ್ ಒಳಗೆ ಹೋಗೋದು, ಎಕ್ಸಾಮ್ ಬರೆಯೋದು, ಎಕ್ಸಾಮ್ ಚೆನ್ನಾಗಿ ಹೋಗಲ್ಲ. ಸೊ ಹಂಗಾಗಿ ಯಾವುದೇ ಥರ ಸಿಚುವೇಶನಲ್ಲಿ ನಾನು ಅಟ್ಲೀಸ್ಟ್ 1 hour ಮುಂಚೆ ಹೋಗ್ಬಿಡ್ತಿದ್ದೆ ಎಕ್ಸಾಮ್ ಫಸ್ಟ್ ಡೇ ಅಂತ ಬಂದಾಗ. ಅದೇ ನೆಕ್ಸ್ಟ್ ಡೇ ಅಂತ ಅಂದರೆ ರಿಪೀಟೆಡ್ ನೆಕ್ಸ್ಟ್ ಆಫ್ಟರ್ ಡೇ ಅಂತೆಲ್ಲ ಬಂದಾಗ ನಾನು ಅಟ್ಲೀಸ್ಟ್ ಒಂದು 1/2 hour ಮುಂಚೆ ಆದರೂ ಹೋಗೋವಂಥ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇದ್ದೆ ಎಕ್ಸಾಮ್ ಹಾಲಿಗೆ. ಆ್ಯಂಡ್ ನಾನು ಮನೆಯಿಂದ ಹೊರಡಬೇಕಾದ್ರೆ ಬ್ರೇಕ್ಫಾಸ್ಟ್ ಅಂತ ಬಂದಾಗ ನಾನು ಹೆವಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಸ್ಪೈಸಸ್ ಯಾವುದು ತಿಂತಾ ಇರಲಿಲ್ಲ. ಕರ್ಡ್ ರೈಸ್ ಅದು ಸ್ವಲ್ಪನೇ ತಿನ್ನೋದು, ಜಾಸ್ತಿ ಕ್ವಾಂಟಿಟಿ ತಿಂತಾ ಇರಲಿಲ್ಲ. ಹೊಟ್ಟೆ ಪೂರ್ತಿ ಕಾಮ್ ಆಗಿರ್ಬೇಕಲ್ವ, ನಾವು ಎಕ್ಸಾಮ್ ಬರಿಬೇಕಾದ್ರೆ ಯಾವುದೇ ಥರ ಹೆಲ್ತ್ ಅಪ್ಸೆಟ್ ಆಗಬಾರ್ದು ಅಥವಾ ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕು ಅನಿಸ್ಬಾರ್ದು. ಸೊ ಈ ಎಲ್ಲ ಉದ್ದೇಶದಿಂದ ನಾನು ಹಾಗೆ ಮನೆಯಿಂದ ಹೊರಡ್ಬೇಕಾದ್ರೆ ಒಂದು ಜೆಲಸಲ್ ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಬಾಯೆಲ್ಲ ಇಟ್ಕೊಂಡು ಚೀವ್ ಮಾಡೋ ಅಂಥದ್ದು. ಸೊ 1 ಟ್ಯಾಬ್ಲೆಟ್ ಅದನ್ನು ತಿಂಡಿ ತಿಂದ್ಬಿಟ್ಟು 1 ಟ್ಯಾಬ್ಲೆಟ್ ಬಾಯಿಗೆ ಹಾಕ್ಕೊಂಡು ಎಕ್ಸಾಮ್ಗೆ ಹೋಗ್ಬಿಡ್ತಾ ಇದ್ದೆ. ಆ್ಯಂಡ್ ನೀರು ಅಂತ ಬಂದಾಗ ನೀರು ಅಷ್ಟು ನಾನು ಜಾಸ್ತಿ ಕುಡಿತಾ ಇರಲಿಲ್ಲ. ಇನ್ ಕೇಸ್ ಎಕ್ಸಾಮ್ ಬರಿಬೇಕಾದ್ರೆ ಏನಾದರೂ ವಾಶ್ರೂಮ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗೋದು ಬರೋದು ಟೈಮ್ ವೇಸ್ಟ್ ಆಗಿಬಿಡುತ್ತಲ್ಲ. ಸೊ ಅದು ಅವಾಯ್ಡ್ ಮಾಡೋಕ್ಕೆ ಅಂತ. ಬಟ್ ನೀರನ್ನು ನಾನು 1 ಬಾಟಲ್ ಜೊತೆಲಿ ಯಾವಾಗಲೂ ಇಟ್ಕೊಂಡಿರ್ತಿದ್ದೆ. ಇನ್ ಕೇಸ್ ಗಂಟ್ಲು ಒಣಗಿದ್ರೆ ಒಂದು ಸ್ವಲ್ಪ ಗಂಟ್ಲು ಇದು ಡ್ರೈ ಆಗಿರೋದನ್ನು ಇದು ಮಾಡಬೇಕು ಅನ್ನೋದಕ್ಕೆ ಒಂದು ಸ್ವಲ್ಪ ನೀರು ಕುಡಿತಿದ್ದೆ, 1 ಗುಟ್ಕ್ ನೀರು ಅಷ್ಟೇ, ಜಾಸ್ತಿ ಕುಡಿತಾ ಇರಲಿಲ್ಲ. ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದಮೇಲೆ ಬಾಟ್ಲ್ ಎಷ್ಟಿದೆ ಫುಲ್ ನೀರು ಖಾಲಿ ಮಾಡಿಬಿಡ್ತಿದ್ದೆ. ಸೊ ಎಕ್ಸಾಮ್ ಟೈಮಲ್ಲಿ ಅಂತ ಬಂದಾಗ ಸ್ವಲ್ಪನೇ ನೀರು. ಈಗೆಲ್ಲ ಒಂದು ರೂಲ್ ಇದೆ, ಎಕ್ಸಾಮ್ ಹಾಲಲ್ಲಿ ವಾಟರ್ ಬಾಟಲ್ ಇಡಬೇಕು ಅನ್ನೋವಂಥದ್ದು. ಸೊ ಅಲ್ಲಿ ನೀರು ಸಿಗುತ್ತೆ ನಿಮಗೆ, ಬಿಸ್ಲರಿ ವಾಟರ್ ಬಾಟಲ್ಗಳನ್ನೇ ಇಟ್ಟಿರ್ತಾರೆ. ನೀವು ಮನೆಯಿಂದ ಕ್ಯಾರಿ ಮಾಡಿಲ್ಲ ಅಂದರೂ ನಡೆಯುತ್ತೆ. ಅಥವಾ ನಿಮಗೆ ಮನೆ ನೀರೇ ಕುಡಿಬೇಕು, ಹೆಲ್ತ್ ಅಪ್ಸೆಟ್ ಆಗುತ್ತೆ ಅನ್ನೋವಂಥವ್ರು ಇದ್ದರೆ ಒಂದು ಬಾಟಲ್ನ ಕ್ಯಾರಿ ಮಾಡೋದು ಒಳ್ಳೇದಿರುತ್ತೆ. ಹಾಟ್ ವಾಟರ್ ಕುಡಿಯುವಂಥ ಅಭ್ಯಾಸ ಯಾರಿಗಾದ್ರೂ ಇದ್ದರೆ ನೀವು ಮನೆಯಿಂದ 1 ಬಾಟಲ್ನ ಕ್ಯಾರಿ ಮಾಡ್ಬೋದು. ಹಾಗೆ ನೀವು ಎರಡು ಪೆನ್ ಇರ್ಬೋದು, ನಿಮಗೆ ಯಾವ ಪೆನ್ ಕಂಫರ್ಟೇಬಲ್ ಆಗಿ ಬರೆಯೋಕ್ಕೆ ಅಭ್ಯಾಸ ಇರುತ್ತೆ ಅಂಥದ್ದನ್ನು. ನನಗೆ ಯಾವ ಪೆನ್ ತೊಗೊಂಡ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯೋಕ್ಕೆ ಆಗುತ್ತೆ, ಹಾಗೆ ಕಂಫರ್ಟೇಬಲ್ ಆಗಿ ಹೋಲ್ಡ್ ಮಾಡ್ಬೋದು ಪೆನ್, ಅಂಥ ಪೆನ್ನನ್ನೇ ಕ್ಯಾರಿ ಮಾಡ್ತಾ ಇದ್ದೆ. ಆದರೂ 3 hours ನಾವು ಕಂಟಿನ್ಯೂಸ್ ಬರಿತಾ ಇರ್ತೀವಲ್ಲ, ಈ ಬೆರಳಿರ್ತಿತ್ತಲ್ಲ, ಈ ಬೆರಳು ಫುಲ್ಲು ಚಪ್ಪಟ್ಟೆ ಥರ ಆಗಿಬಿಡ್ತಿತ್ತು. ಆ ಪೆನ್ ಗಟ್ಟಿಯಾಗಿ ಹೋಲ್ಡ್ ಮಾಡಿ ಆ ಥರ ಇರುತ್ತೆ. ಸೊ ನೀವು ಗ್ರಿಪ್ ಇಲ್ಲದೆ ಇರೋವಂಥ ಯಾವುದೋ ಒಂದು ಪೆನ್ನ ತೊಗೊಂಡ್ರೆ ಕೈ ನೋವು ಬರುತ್ತೆ ಅಥವಾ ಫಾಸ್ಟಾಗಿ ನೀವು ಆನ್ಸರ್ ಬರೆಯೋಕ್ಕಾಗಲ್ಲ. ಸೊ ಹಂಗಾಗಿ ನಿಮಗೆ ಯಾವುದು ತುಂಬ
ಈಸಿ ಅನ್ಸುತ್ತೆ ಅಂಥ ಪೆನ್ನನ್ನು ಎರಡೆರಡು ಪೆನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ. ಇನ್ ಕೇಸ್ ಏನಾದರೂ ಒಂದು ಪೆನ್ ವರ್ಕ್ ಮಾಡಿಲ್ಲ ಅಂತಂದರೆ ಇನ್ನೊಂದು ಪೆನ್ ಇರುತ್ತೆ. ಪೆನ್ಸಿಲ್ ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಎರೇಸರ್ ಇರ್ಬೋದು. ಸೊ ನಿಮ್ಗೆ ಏನೇನು ಎಕ್ಸಾಮ್ ಬರೆಯೋಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ ಕ್ಯಾಲ್ಕುಲೇಟ್ರಿಂದ ಸೇರಿ ಎಲ್ಲನೂ ನೀವು ಸೇಫಾಗಿ ಚೆನ್ನಾಗಿ ವರ್ಕ್ ಮಾಡ್ತಿರೋ ಅಂಥ ಕಂಡೀಷನಲ್ಲಿ ಇರೋವಂಥ ಥಿಂಗ್ಸನ್ನು ತಗೊಂಡು ಹೋಗ್ಬೇಕಾಗುತ್ತೆ, ಎಕ್ಸಾಮ್ಗೆ ಕ್ಯಾರಿ ಮಾಡಬೇಕು. ಆ್ಯಂಡ್ ಎಕ್ಸಾಮ್ ಸೆಂಟ್ರಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಪೆನ್ಗಳನ್ನು ಇಟ್ಟಿರ್ತಾರೆ ಇನ್ ಕೇಸ್ ಎಮರ್ಜೆನ್ಸಿ ಇತ್ತು ಅಂತ ಅಂದರೆ. ಆ ರೂಲ್ ಇದೆ, ನಿಮಗೆ ತಕ್ಷಣಕ್ಕೆ ಪೆನ್ ಕೊಡೋ ಅಂಥ ಫೆಸಿಲಿಟಿಯನ್ನು ಮಾಡ್ತಾರೆ. ಹಾಗೆ ಒಂದು ವಾಚನ್ನು ಕ್ಯಾರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಗ ನಾನು ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ ಎಕ್ಸಾಮ್ ಹಾಲಲ್ಲಿ ಕ್ಲಾಕ್ಗಳನ್ನು ಎಷ್ಟೋ ಕಡೆ ಇಟ್ಟೇ ಇರ್ತಿರ್ಲಿಲ್ಲ. ಬಟ್ ಇವಾಗ ಅದು ಕಂಡೀಷನ್ ಇದೆ, ಎಲ್ಲ ಎಕ್ಸಾಮ್ ಹಾಲಲ್ಲೂ ಒಂದು ವಾಲ್ ಕ್ಲಾಕನ್ನು ಇಡಲೇಬೇಕು ಅನ್ನೋಂಥ ಕಂಡೀಷನ್ ಇದೆ. ಬಟ್ ಏನಾಗುತ್ತೆ ಅಂತ ಅಂದರೆ ನೀವು ಪ್ರತಿ ಸರ್ತಿ ಹಿಂಗೆ ತಲೆ ಎತ್ತಿ ಕ್ಲಾಕ್ ನೋಡೋದು ಬರೆಯೋದು ಮಾಡ್ತಾ ಇದ್ರೆ ಇದರಲ್ಲಿ 2-3 ಸೆಕೆಂಡ್ ವೇಸ್ಟ್ ಆಗಿಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಒಂದು ವಾಚನ್ನು ಕ್ಯಾರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಒಂದು ವಾಚನ್ನು ಯಾವಾಗಲೂ ಕ್ಯಾರಿ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಅಲ್ಲಿ ಎಕ್ಸಾಮ್ ಸೆಂಟ್ರ್ ರೀಚ್ ಆದಮೇಲೆ ಓದುವಂಥದ್ದು ಏನಾದರೂ ಇತ್ತು ಅಂತ ಅಂದರೆ ಹಾಫ್ ಆನ್ ಅವರ್ ಅರ್ಲಿ ಹೋಗಿರ್ತೀರಲ್ವಾ. ಸೊ ಇನ್ ಕೇಸ್ ಓದಬೇಕು ಅಂತಂದರೆ ರಿವಿಷನ್ ಮಾಡ್ಬೋದು. ನಾನು ರಿವಿಷನ್ ಮಾಡ್ತಾ ಇದ್ದೆ. ಅದಾದಮೇಲೆ ಫ್ರಿಸ್ಕಿಂಗ್ ಮಾಡಿ ಅಂದರೆ ಚೆಕ್ ಮಾಡ್ತಾರಲ್ವ, ಚೆಕ್ ಮಾಡಿ ನಿಮ್ಮನ್ನ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡ್ತಾರೆ. 15 ಮಿನಿಟ್ಸ್ ಮುಂಚೆನೇ ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ನಾನು ಆನ್ ಟೈಮ್ ಎಕ್ಸಾಮ್ ಹಾಲ್ ಒಳಗೆ ಹೋಗ್ತಾ ಇದ್ದೆ. ಅದಾದಮೇಲೆ ನಾನು ಅಲ್ಲಿ ಕೂತ್ಕೊಂಡು ಓದ್ತಾ ಇರಲಿಲ್ಲ. ನಾನು ಏನು ಮಾಡ್ತಿದ್ದೆ ಅಂದರೆ ಕಣ್ಣು ಮುಚ್ಕೊಂಡು ಮೈಂಡ್ ಪೂರ್ತಿ ಕಾಮಾಗಿ ಇಟ್ಕೊಳ್ತಾ ಇದೆ. ಯಾವುದೇ ಥರ ಟೆನ್ಷನ್ಸ್ ಇರಬಾರ್ದು. ಮತ್ತು ಆ್ಯಂಡ್ ಕಾಮಾಗಿತ್ತು ಅಂತಂದರೆ ಮೆಂಟಲ್ ಸ್ಟೇಟಸ್ ನಮಗೆ ಇನ್ ಕೇಸ್ ಏನು ಗೊತ್ತಿಲ್ಲದಿರೋ ಕ್ವಶನ್ ಇತ್ತು ಅಂತಂದ್ರೂ ನಾವು ವೆನ್ ವಿ ಟ್ರೈ ಟು ಅಟೆಂಪ್ಟ್ ಇಟ್ ಚೆನ್ನಾಗಿ ಆನ್ಸರ್ ಬಂದುಬಿಡುತ್ತೆ. ಬಿಕಾಸ್ ಓದಿರ್ತೀವಿ ಅಲ್ವಾ, ಮೊದಲೆಲ್ಲ ಓದಿರ್ತೀವಿ, ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ಹಾಗಾಗಿ ಎಕ್ಸಾಮ್ ಹಾಲ್ಗೆ ಹೋಗಿ ಕುತ್ಕೊಂಡು ಓದ್ತಾ ಇರಲಿಲ್ಲ. ಬ್ಯಾಗನ್ನು ಆಚೆನೇ ಇಟ್ಬಿಟ್ಟು ಏನೇನು ನಂದು ಪೆನ್ ಏನಿದೆ ಒಂದು ಪೌಚ್ ಮಾಡಿ ಇಟ್ಕೊತಿದ್ದೆ. ಆ ಲೂಸ್ ಹಾಗೆ ಕ್ಯಾರಿ ಮಾಡ್ತಾರಲ್ಲ, ಪೆನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಒಂದು ಪೌಚ್ ಇಟ್ಕೊತಿದ್ದೆ. ಆ ಪೌಚ್ ಒಳಗೆಲ್ಲ ಇಟ್ಕೊಂಡು ಪೌಚ್ನ ಪಕ್ಕ ಇಟ್ಕೊಂಡು ಎಕ್ಸಾಮ್ ಅಡ್ಮಿಷನ್ ಟಿಕೆಟ್ನ ತೊಗೊಂಡೋಗಿ ಒಳಗೆ ಕೂತ್ಕೊತಾ ಇದ್ದೆ. ಹಾಗೆ 15 ಮಿನಿಟ್ಸ್ ಮೊದಲೇ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರಲ್ವ ಓದೋದಕ್ಕೆ. ಅವಾಗ ಏನು ಮಾಡ್ತೀರಾ ನೀವು, ಕ್ವಶನ್ ಪೇಪರನ್ನು ನೋಡಿ ಒಂದು ಕ್ವಿಕ್ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ಕ್ವಶನ್ಸ್ ಈಸಿ ಇದೆ, ಡಿಫಿಕಲ್ಟ್ ಇದೆ, ಯಾವ ಕ್ವಶನಿಂದ ಫಸ್ಟ್ ನೀವು ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಈ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಕ್ವಶನ್ ನೀವು ಚೆನ್ನಾಗಿ ಮಾಡಿಬಿಟ್ರಿ ಅಂತಂದರೆ ಆ ಕಾನ್ಫಿಡೆನ್ಸ್ ಹಾಗೆ ಕ್ಯಾರಿ ಆಗುತ್ತೆ ಕೊನೆವರೆಗೂ. ಅದೇ ನೀವೇನಾದರೂ ಫಸ್ಟ್ ಕ್ವಶನ್ನೇ ನಿಮಗೆ ಡಿಫಿಕಲ್ಟ್ ಇರೋದು, ಗೊತ್ತಿಲ್ಲದಿರೋ ಕ್ವಶನ್ ಸ್ಟಾರ್ಟ್ ಮಾಡಿದ್ರಿ, ಅದು 15 ಮಿನಿಟ್ಸ್ ತೊಗೊಳ್ಳೋ ಜಾಗದಲ್ಲಿ ಹಾಫ್ ಆನ್ ಅವರ್ ತೊಗೊಂತು, ಸರಿಯಾಗಿ ಬರೋಕ್ಕಾಗಲಿಲ್ಲ ಅಂತಂದರೆ ಸ್ಟಾರ್ಟ್ ಆಗುತ್ತೆ ಮೈಂಡಲ್ಲಿ ಒಂಥರ. ಅದು ಎಕ್ಸಾಮ್ ಬರೆಯೋರಿಗೆ ಗೊತ್ತಿರುತ್ತೆ. ಅದು ಹಾಗೆ ಕ್ಯಾರಿ ಆಯಿತು ಅಂದರೆ ಆ ಪೇಪರ್ ಪೂರ್ತಿ ಹೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಸೊ ಈ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್.